8ನೇ ತರಗತಿಯ ಮಕ್ಕಳಿಗೆ ನನ್ನ ನಮಸ್ಕಾರಗಳು. ಈ ದಿನ ನಾವು ಪಾಠ 3 ಮೇರಾ ದೇಶ್ ಮೇರಿ ಮಾ ಈ ಪಾಠದ ಒಂದು ಸಾರಾಂಶ ಮತ್ತು ಅರ್ಥವನ್ನು ತಿಳಿದುಕೊಳ್ಳೋಣ. ಇದು ಒಂದು ಸಂಕಲಿತ ಆಗಿದೆ. ಸಂಕಲಿತ ಎಂದರೆ ಬೇರೆ ಲೇಖನಗಳಿಂದ ಆರಿಸಲಾದ ಒಂದು ಭಾಗಕ್ಕೆ ಸಂಕಲಿತ ಎಂದು ಹೇಳಲಾಗುವುದು. ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಈ ಪಾಠದ ಮೊದಲ ಉದ್ದೇಶವನ್ನು ತಿಳಿದುಕೊಳ್ಳೋಣ. ಉದ್ದೇಶ ಈ ರೀತಿಯಾಗಿದೆ. ಶತ್ರು से देश की रक्षा करना देशवासियों का परम पुनीत ಕರ್ತವ್ಯ ಹೋತಾ ಹೇ ಅಂತ ಅಂದರೆ ದೇಶದ ಶತ್ರುಗಳಿಂದ ನಮ್ಮ ದೇಶವನ್ನು ರಕ್ಷಣೆ ಮಾಡುವುದು ನಾವೆಲ್ಲರ ದೇಶವಾಸಿಗಳ ಮೊದಲ ಕರ್ತವ್ಯವಾಗಿದೆ ಎಂದು ಹೇಳಲಾಗುವುದು. ಲಡಾಯಿ ಮೇ ಪೀಠ್ ದಿಖಾಕರ್ ಭಾಗ್ನಾ ನಹಿ ಚಾಹಿಯೆ ಅಂತ ಅಂದರೆ ಯುದ್ಧದಲ್ಲಿ ಯಾವುದೇ ಕಾರಣಕ್ಕೂ ನಾವು ಬೆನ್ನನ್ನು ತೋರಿಸಿ ಓಡಿ ಹೋಗಬಾರದು. ಸೀನಾ ತಾನ್ಕರ್ ಆಗೆ ಬಡ್ನಾ ಚಾಹಿಯೆ ನಾವು ಎದೆಗುಂದದೆ ಮುಂದೆ ಹೋಗಿ ಮುನ್ನುಗ್ಗಬೇಕು ಎಂಬುದೇ ಇದರ ಅರ್ಥ. ತಬಿ ತೋ ವೀರ್ ವಿಜಯಮಾಲಾ ಪಹಂತೆ ಹೇ ಆಗ ಮಾತ್ರ ಒಬ್ಬ ವೀರಯೋಧನು ವಿಜಯವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇಸ್ ಘಟನಾ ಸೆ ಬಚ್ಚೋ ಮೇ ಸಾಹಸ್ ಔರ್ ವೀರತಾ ಕಾ ಭಾವ್ ಜಗ್ತಾ ಹೇ ಅಂತಾನೆ ಈಗ ಕೊಟ್ಟಿರುವಂತಹ ಒಂದು ಘಟನೆಯ ಮೂಲಕವಾಗಿ ಮಕ್ಕಳಲ್ಲಿ ಸಾಹಸ ಮತ್ತು ವೀರತೆ ಎಂಬ ಭಾವನೆಯು ಎಚ್ಚರಗೊಳ್ಳುತ್ತದೆ. ವೇ ಅಪ್ನೆ ಕರ್ತವ್ಯಕ್ಕೆ ಪ್ರತಿ ಸಜಗ್ ಹೋತೆ ಹೇ ಮತ್ತು ಅವರದೇ ಆದ ಕರ್ತವ್ಯಗಳ ಬಗ್ಗೆ ಅವರು ಎಚ್ಚರ ವಹಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇದು ಈ ಒಂದು ಪಾಠದ ಪ್ರಮುಖ ಉದ್ದೇಶವಾಗಿದೆ. ಹಾಗಾದರೆ ಈ ಪಾಠದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಣ. सन 1965 की एक शाम तक हर तरफ शांति का वातावरण था, किसी तरह की कोई आशंका नहीं थी ಅಂತ ಅಂದರೆ 1965ಯಲ್ಲಿ ಆ ಒಂದು ಇಸವಿಯಲ್ಲಿ ಒಂದು ಸಂಜೆ ಎಲ್ಲ ಕಡೆಯೂ ಸಹ ಅತಿ ಶಾಂತಿಯುಕ್ತವಾದ ಒಂದು ವಾತಾವರಣವಿತ್ತು. ಯಾವುದೇ ರೀತಿಯಾದ ನಮಗೆ ಸೂಚನೆಯೂ ಸಿಕ್ಕಿರಲಿಲ್ಲ. ತಬಿ ದುಶ್ಮನೋನ್ನೇ ಭಾರತ್ ಪರ್ ಆಕ್ರಮಣ ಕರ್ ದಿಯಾ ಆಗ ಪಾಕಿಸ್ತಾನದ ಶತ್ರುಗಳು ನಮ್ಮ ದೇಶದ ಮೇಲೆ ಆಕ್ರಮಣವನ್ನು ಮಾಡಿದರು. ಅಚಾನಕ್ ಹುಯೇ ಇಸ್ ಹಮ್ಲೆನೇ ಭಾರತೀಯ ಸೇನಾಕೋ ಚೌಂಕಾ ದಿಯಾ ಅಂತಾನೆ ಸಡನ್ನಾಗಿ ಈ ರೀತಿಯಾಗಿ ಆಕ್ರಮಣ ಮಾಡಿದ್ದ ಕಾರಣದಿಂದ ನಮ್ಮ ಭಾರತೀಯ ಸೈನಿಕರಿಗೆ ಅತಿ ದೊಡ್ಡದಾದ ಒಂದು ಶಾಕ್ ಆಯಿತು. छुट्टियां बिताने अपने घर गए सैनिकों को तुरंत वापस आने के आदेश भेजे गए ಅಂತ ಅಂದರೆ ಸೈನಿಕರಿಗೆ 6 ತಿಂಗಳಿಗೊಮ್ಮೆ ರಜೆಯ ದಿನಗಳನ್ನು ಕಳೆಯುವುದಕ್ಕಂತ ಹೋಗಿರುವಂತಹ ಸೈನಿಕರು ಅವರದೇ ಆದ ಊರುಗಳಿಗೆ ಹೋಗಿದಂತಹ ಸೈನಿಕರಿಗೆ ಮತ್ತೆ ಯುದ್ಧಕ್ಕೆ ಹಿಂದಿರುಗಿ ಬರುವಂತಹ ಒಂದು ಆದೇಶವನ್ನು ಕಳಿಸಲಾಯಿತು. ಇದೇ ರೀತಿಯಾಗಿ छुट्टियां बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने माँ के पैर छूकर माँ प्रणाम किया ಅಂತಂದರೆ ಇದೇ ರೀತಿಯಾಗಿ ರಜೆಯ ದಿನಗಳನ್ನು ಕಳೆಯುವುದಕ್ಕಂತ ಹೋಗಿದ್ದಂತಹ ಭಾರತೀಯ ಸೈನಿಕರಲ್ಲಿ ಒಬ್ಬ ಮೇಜರನಿಗೆ ಅವನಿಗೂ ಸಹ ಇದೇ ರೀತಿಯಾದ ಒಂದು ಸೂಚನೆಯು ಸಿಕ್ಕಿದ್ದರಿಂದ ಅವನು ಎಲ್ಲ ರೀತಿಯಾದ ಯುದ್ಧಕ್ಕೆ ಹೋಗಿ ಹೊರಟು ನಿಂತ ಕ್ಷಣದಲ್ಲಿ ಅವನ ತಾಯಿಯ ಕಾಲುಗಳಿಗೆ ಮುಟ್ಟಿ ನಮಸ್ಕಾರವನ್ನು ಮಾಡುತ್ತಾನೆ. ಮಾಕ ಮಮತ್ವ ಜಾಗೂಟ ಆಗ ತಾಯಿಯ ಮಮತೆಯು ಎಚ್ಚರ ವಹಿಸುತ್ತದೆ. ಆಂಕೋಮ್ಮೆ ಆಸು ಬರ್ಗಯೇ ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬರುತ್ತದೆ. ಅವ್ರು ಉನ್ಹೋನೆ ಬೇಟೆಕೋ ಸೀನೆ ಸೇ ಲಗಾ ಲಿಯಾ ಆಗ ಅವಳು ಮಗನನ್ನು ಎದೆಗೆ ಅಪ್ಪುತ್ತಾಳೆ. ಮೇಜರ್ ಕಾ ಗಲಾ ಬಿ ರೂಂದ್ ಗಯಾ ಈಗ ತಾಯಿಯ ಸ್ಥಿತಿಯನ್ನು ನೋಡಿ ಮೇಜರ್ನಿಗೂ ಸಹ ಅಳುವ ಸ್ವರವಾಗುತ್ತದೆ. ಪರ್ ತುರಂತ್ ಹಿ ಭಾರತ್ ಮಾತೃಭೂಮಿ ಕಾ ಸ್ಮರಣ ಹೋ ಆಯಾ ಅಂದರೆ ಸಡನ್ನಾಗಿ ಮಾತೃಭೂಮಿಯ ನೆನಪು ಬರುತ್ತದೆ. युद्ध भूमि को जाते हुए पुत्र के सिर पर हाथ रख आशीर्वाद देते हुए माँ ने कहा ಯುದ್ಧ ಭೂಮಿಗೆ ಹೊರಟು ನಿಂತಹ ಮಗನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನು ಮಾಡುತ್ತಾ ತಾಯಿಯು ಹೇಳುತ್ತಾಳೆ, ಬೇಟೆ ಈ ಸಮಯ ರಾಷ್ಟ್ರ ರಕ್ಷಾ ಹಿ ಪ್ರತ್ಯೇಕ ಭಾರತೀಯ ಕಾ सबसे बड़ा कर्तव्य है. जाओ और दृढ़ता से अपने कर्तव्य का पालन करो. ಮಗನೇ ಈ ಸಮಯದಲ್ಲಿ ರಾಷ್ಟ್ರ ರಕ್ಷಣೆಯು ಪ್ರತಿಯೊಬ್ಬ ಭಾರತೀಯನ ಅತಿ ದೊಡ್ಡದಾದ ಕರ್ತವ್ಯವಾಗಿದೆ. ಹೋಗು ದೃಢತೆಯಿಂದ ಏಕಚಿತ್ತದಿಂದ ನೀನು ನಿನ್ನ ಕರ್ತವ್ಯದ ಪಾಲನೆಯನ್ನು ಮಾಡು. याद रहे ಮತ್ತೆ ನೆನಪಿಟ್ಟುಕೋ ಭಾರತೀಯ ಪರಂಪರಾ सीने पर गोली खाने की है पीठ पर नहीं. अरे
ಈ ಒಂದು ಮಾತನ್ನು ನೀನು ನೆನಪಿಟ್ಟುಕೊಂಡಿರು. ಭಾರತೀಯ ಪರಂಪರೆಯು ಎದೆ ಗುಂಡುಮದ್ದುಗಳನ್ನು ಎದೆಯ ಮೇಲೆ ತಿಂದಿದ್ದಾರೆ ಹೊರತು ಬೆನ್ನಿನ ಮೇಲೆ ಅಲ್ಲ. ಈ ಮಾತುಗಳನ್ನು ನೆನಪಿಟ್ಟುಕೋ ಎಂದು ಹೇಳುತ್ತಾಳೆ. ಯುದ್ಧ ಭೀಷಣ ರೂಪಸೆ ಫೈಲ್ತಾ ಜಾ ರಹಾ ಥಾ. ಆಗ ಯುದ್ಧ ಭೂಮಿಯಲ್ಲಿ ಯುದ್ಧವು ಅತಿ ವೇಗದಿಂದ ಎಲ್ಲ ಕಡೆಯೂ ಹರಡುತ್ತಿತ್ತು. ಇಚ್ಚೋಗಿಲ್ ನಹರ್ ಕಾ ಮೋರ್ಚಾ ಭಾರತೀಯ ಸೇನಾ ಕೆ ಲಿಯೆ ಚುನೌತಿ ಕಿ ದೀವಾರ್ ಬನಾ ಖಡಾ ಥಾ. ಇಚ್ಚೋಗಿಲ್ ನಹರ್ ಅಂತಂದರೆ ಅದೊಂದು ಕಾಲುವೆ ಅಂತಂದರೆ ಪಾಕಿಸ್ತಾನದಿಂದ 14 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ನಿರ್ಜನ ಭೂಮಿ, ಯುದ್ಧ ಭೂಮಿ ಎಂದು ಹೇಳಲಾಗುವುದು. ಈ ಯುದ್ಧ ಭೂಮಿಯಲ್ಲಿ ಇರುವಂತಹ ಒಂದು ಯುದ್ಧವನ್ನು ಎದುರಿಸೋದು ಅತಿ ದೊಡ್ಡದಾದ ಒಂದು ಪ್ರಶ್ನೆಯಾಗಿತ್ತು. ಪ್ರಶ್ನೆ ಉಠಾ, ಇಸ್ ದೀವಾರ್ ಅಭೇದ್ಯ ದೀವಾರ್ ಕೋ ತೋಡ್ನೆ ಕಿ ಜಿಮ್ಮೆದಾರಿ ಕೌನ್ ನಿಭಾಯೇಗ. ಆಗ ಎಲ್ಲರಲ್ಲೂ ಸಹ ಈ ಒಂದು ಪ್ರಶ್ನೆ ಎದ್ದಿತು. ಈ ಒಂದು ಜವಾಬ್ದಾರಿಯನ್ನು ಯಾರು ವಹಿಸಿಕೊಳ್ಳುತ್ತಾರೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಹುಟ್ಟಿಕೊಂಡಿತು. ಕಾರ್ಯ ಆಸಾನ್ ನಹಿ ಥಾ, ಸೀದೆ ಮೌತ್ ಕಿ ಸಾಥ್ ಜೂಜ್ನಾ ಥಾ ಅಂತಾನೆ. ಈ ಒಂದು ರೀತಿಯಾದ ಕೆಲಸ ಯಾವುದೇ ರೀತಿಯಾಗಿ ಅತಿ ಸುಲಭವಾಗಿರಲಿಲ್ಲ. ಸೀದಾ ಡೈರೆಕ್ಟಾಗಿ ಸಾವಿನ ಜೊತೆ ಹೋರಾಡುವುದೇ ಆಗಿತ್ತು. ಪರ್ ವೀರ್ ಕಭಿ ಮೌತ್ ಕಿ ಭಯ ಸೆ ರುಕೆ ಹೇ. ಆದರೆ ಒಬ್ಬ ವೀರಯೋಧನು ಯಾವತ್ತಾದರೂ ಸಾವಿಗೆ ಹೆದರಿಕೊಂಡು ಹಿಂದಿರುಗಿ ಬಂದಿದ್ದೇ ಇಲ್ಲ. ತುರಂತ ಏಕ್ ವೀರ್ ನೆ ಇಸ್ಕಾ ದಾಯಿತ್ವ ಸ್ವೀಕಾರ ಕರ್ ಲಿಯಾ. ಮತ್ತು ಅಚಾನಕ್ಕಾಗಿ ಆದಷ್ಟು ಬೇಗ ಅಷ್ಟರಲ್ಲೇ ಒಬ್ಬ ವೀರಯೋಧನು ಮುಂದೆ ಬಂದು ಅದರ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾನೆ. ಏ ಗಾಂವ್ ಸೆ ಆಯೇ ಹುಯೇ ವಹಿ ಮೇಜರ್ ಥಾ. ಅವನು ಬೇರೆ ಯಾರೂ ಆಗಿರಲಿಲ್ಲ, ತಾಯಿಯ ಆಶೀರ್ವಾದವನ್ನು ಪಡೆದು ಹೊರಟು ನಿಂತಹ ಯುದ್ಧ ಭೂಮಿಗೆ ಆ ಮೇಜರನೇ ಆಗಿರುತ್ತಾನೆ. ಮೌತ್ ಕಿ ಪರ್ವಾಹ ಕಿಯೇ ಬಿನಾ ಮೇಜರ್ನೇ ಮೋರ್ಚಾ ಸಂಭಾಲಿಯಾ ಅಂತಂದರೆ ಸಾವಿಗೂ ಹೆದರದೆ ಮೇಜರನು ಆ ಒಂದು ಯುದ್ಧವನ್ನು ಹೆದರಿಸುತ್ತಾ ಮುಂದೆ ಹೊರಟನು. ವೇ ಧೀರೆ ಧೀರೆ ಆಗೆ ಬಡ್ನೆ ಲಗೆ. ಅವನು ನಿಧಾನವಾಗಿ ಮುಂದೆ ಮುನ್ನುಗ್ಗುತ್ತಿದ್ದನು. ದಿಲ್ ದಹಲಾನೆ ವಾಲಿ ಗೋಲಿಯೋಂ ಕಾ ಶೋರ್ ಕಾನೋಂ ಕೆ ಪರ್ದೋಂ ಕೋ ಫಾಡ್ನೆ ಕಿ ಕೋಶಿಶ್ ಕರ್ ರಹಾ ಥಾ ಅಂತ. ಅಂದರೆ ಎದೆ ನಡಗಿಸುವಂತಹ ಆ ಒಂದು ಗುಂಡುಮದ್ದುಗಳ ಶಬ್ದವು ಕಿವಿಗಳ ಪರ್ದೆಯು ಅಲ್ಲಾಡಿಸುವಂತಿತ್ತು. ಆ ರೀತಿಯಾದ ಅತಿ ದೊಡ್ಡದಾದ ಶಬ್ದವು ಬರುತ್ತಿತ್ತು. ಮೇಜರ್ ಪರ್ ದೇಶಭಕ್ತಿ ಕಾ ಜೋಶ್ ಪೂರಿ ತರ ಛಾಯಾ ಹುವಾ ಥಾ. ಮೇಜರನ ಮೇಲೆ ದೇಶಭಕ್ತಿಯ ಆ ಒಂದು ದೇಶಭಕ್ತಿಯು ಅವನ ಮನಸ್ಸಿನೆಲ್ಲ ಹರಡಿಕೊಂಡಿತ್ತು. ಮೌಕೆ ಕಾ ಇಂತಜಾರ್ ಕಿಯಾ ಜಾಯ್ ಇತ್ನಾ ಸಮಯ ಬಿ ನಹಿ ಥಾ. ಅವನಿಗೆ ಆ ಒಂದು ಆಪರ್ಚುನಿಟಿ ಸಿಗುತ್ತೆ ಅನ್ನೋದಕ್ಕೂ ಸಹ ಅವನು ಕಾಯುವಷ್ಟು ಅವನಿಗೆ ಸಮಯವೂ ಇರಲಿಲ್ಲ. इसलिए वे धड़ाधड़ गोलीबारी करते हुए दुश्मनों के टैंकों को ध्वस्त करते आगे बढ़ रहे थे. ಇದೇ ರೀತಿಯಾಗಿ ಅವನು ಗೋಲಿಬಾರಿ ಅಂತ ಅಂದರೆ ಗುಂಡುಮದ್ದುಗಳನ್ನು ಆರಿಸುತ್ತಾ ಶತ್ರು ಸೈನಿಕರ ಟ್ಯಾಂಕ್ಗಳನ್ನು ಅವನು ಹಾಳು ಮಾಡುತ್ತಾ ಮುಂದೆ ನುಗ್ಗುತ್ತಿದ್ದನು. तभी दुश्मन की कई गोलियां एक साथ सनसनाती हुई आई और मेजर के हाथ व पेट घुस गई. ಆಗ ಶತ್ರು ಸೈನಿಕರಿಂದ ಕೆಲವು ಸಿಡಿಮದ್ದುಗಳು ಒಂದರ ಮೇಲೆ ಒಂದು ಮುನ್ನುಗ್ಗಿ ಮೇಜರನ ಕೈಗೆ ಮತ್ತು ಹೊಟ್ಟೆಗೆ ನುಗ್ಗಿ ಬಂದಿತು. ಮಗರ್ ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೇ ಪೀಠ್ ಪರ್ ನಹಿ ಮಾಕೆ ಯೇ ಶಬ್ದ ಪ್ರೇರಣಾ ದೇ ರಹೆ ಥೆ. ಆದರೂ ಸಹ ಇಷ್ಟೆಲ್ಲ ಸಿಡಿಮದ್ದುಗಳಿಂದ ಗಾಯವಾಗಿದ್ದರೂ ಸಹ ಮೇಜರನಿಗೆ ಅವನ ತಾಯಿ ಹೇಳಿದಂತಹ ಈ ಮಾತುಗಳು ನೆನಪಾಯಿತು. ಭಾರತೀಯ ಪರಂಪರೆ ಸಿಡಿಮದ್ದುಗಳನ್ನು ಎದೆಯ ಮೇಲೆ ತಿನ್ನಬೇಕೇ ಹೊರತು ಬೆನ್ನ ಮೇಲೆ ಅಲ್ಲ ಎಂಬ ಒಂದು ಮಾತು ಅವನಿಗೆ ನೆನಪಿಗೆ ಬಂದು ಆ ಪ್ರೇರಣೆಯು ಕೊಡುತ್ತಿತ್ತು. वे चोट की परवाह किए बगैर आगे बढ़ रहे और गोलियां आकर उनके सीने में घुसी गई. ಅವನಿಗೆ ಗಾಯವಾಗಿದ್ದು ಸಹ ಲೆಕ್ಕಿಸದೆ ಅವನು ಮುಂದೆ ಮುನ್ನುಗ್ಗುತ್ತಾ ಹೋಗುತ್ತಿದ್ದನು. ಮತ್ತೆ ಅವನ ಸಿಡಿಮದ್ದುಗಳು ಅವನ ಎದೆಯ ಮೇಲೆ ಬಂದು ನುಗ್ಗಿ ಹೋಯಿತು. स्थिति को समझते हुए उनको
ಪೀಛೆ ಹಟ್ನೆ ಕಾ ಆದೇಶ ಜಾರಿ ಕಿಯಾ ಗಯಾ. ಮತ್ತು ಅಲ್ಲಿದ್ದಂತಹ ಸೈನಿಕರ ಒಂದು ಅಧಿಕಾರಿಗಳು ಆ ಒಂದು ಸ್ಥಿತಿಯನ್ನು, ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನು ಹಿಂದೆ ಬರುವಂತಹ ಒಂದು ಆದೇಶವನ್ನು ಕೊಡಲಾಯಿತು. ಆದರೂ ಸಹ ಮೇಜರ್ ಕೆ ಕದಮ್ ರುಕೆ ನಹಿ. ಆದರೂ ಸಹ ಮೇಜರನ ಕಾಲುಗಳು ಯಾವತ್ತೂ ಸಹ ಅವನು ಸ್ಟಾಪ್ ಮಾಡಲಿಲ್ಲ ಮತ್ತು ಮುನ್ನುಗ್ಗುತ್ತಾ ಹೋದನು. ದುಶ್ಮನ್ ಕೆ ಸಾರೆ ಟ್ಯಾಂಕೋं को ध्वस्त कर ವಿಜಯಶ್ರೀ ಕೋ ಗಲೆ ಲಗಾಕರ್ ಹಿ ಉನ್ಹೋನೆ ದಮ್ ಲಿಯಾ. ಅವನ ಶತ್ರು ಸೈನ್ಯದ ಎಲ್ಲ ಸಿಡಿಮದ್ದುಗಳ ಟ್ಯಾಂಕ್ಗಳನ್ನು ಹಾಳು ಮಾಡಿದ ನಂತರವೇ ವಿಜಯಶ್ರೀ ಅಂತಂದರೆ ಜಯವನ್ನು ಗಳಿಸಿದೆ ಅನ್ನೋ ಒಂದು ಭಾವನೆಯಿಂದಲೇ ಕೊನೆಯ ಉಸಿರನ್ನು ಎಳೆಯುವುದಕ್ಕೆ ಅವನು ರೆಡಿಯಾಗಿದ್ದನು. ತುರಂತ್ ಹಿ ಅಮೃತ್ಸರ್ ಕೆ ಸೈನಿಕ್ ಅಸ್ಪತಾಲ್ ಮೇ ಉನ್ಹೇ ಲಾಯಾ ಗಯಾ. ಅಂದರೆ ಆದಷ್ಟು ಬೇಗವೇ ಅಮೃತ್ಸರದ ಸೈನಿಕರ ಒಂದು ಹಾಸ್ಪಿಟಲ್ಗೆ ಅವನಿಗೆ ಕರೆತರಲಾಯಿತು. ಪರ್ ತಬ್ ತಕ್ ಪೂರಾ ಸೀನಾ ಗೋಲಿಯೋನ್ಸೆ ಛಲ್ನಿ ಹೋ ಚುಕ್ಕಾತ. ಆಗ ಅಲ್ಲಿ ತನಕನೂ ಆ ಒಂದು ಸಿಡಿಮದ್ದುಗಳಿಂದ ಅವನ ಎದೆಯ ತುಂಬೆಲ್ಲ ಹರಡಿ ಹೋಗಿತ್ತು. ರೂಂದೆ ಗಲೆಸೆ ಅಧಿಕಾರಿಯೋನೆ ಪೂಛ. ಆಗ ಎಲ್ಲರಿಗೂ ದುಃಖವಾಗಿತ್ತು. ಆ ದುಃಖಭರಿತವಾದ ಒಂದು ಸ್ವರದಿಂದಲೇ ಆ ಅಧಿಕಾರಿಗಳು ಅವನಿಗೆ ಕೇಳುತ್ತಾರೆ, ಆಪ್ಕಿ ಕೋಯಿ ಅಂತಿಮ್ ಇಚ್ಛಾ ಹೇ. ನಿಮಗೆ ಕೊನೆಯ ಆಸೆ ಏನಾದರೂ ಇದೆಯಾ ಎಂದು ಕೇಳುತ್ತಾರೆ. ಗೋಲಿಯಾ ಸೀನೆ ಮೇ ಕಸಕ್ ರಹಿ ಥಿ ಪರ್ ಮೇಜರ್ ನೆ ಚೆಹರೆ ಪರ್ ಮುಸ್ಕಾನ್ ಲಾತೆ ಹುಯೇ ಕಹಾ. ಅಂದರೆ ಸಿಡಿಮದ್ದುಗಳು ಅವನ ಎದೆಯ ಒಳಗಡೆ ಚುಚ್ಚುತ್ತಿದ್ದವು. ಆದರೂ ಸಹ ಮೇಜರನು ಅವನ ಮುಖದ ಮೇಲೆ ನಗುಮುಖವನ್ನು ತರಿಸಿಕೊಂಡು ಹೇಳುತ್ತಾನೆ, ಹಾಂ ಹೇ, ಹೌದು ಇದೆ. ಮೇರಿ ಮಾತಕ್ ಸಂದೇಶ ಪೌಂಚಾದೇನಾ. ನೀವು ನನ್ನ ತಾಯಿಯ ತನಕ ಈ ಒಂದು ಸಂದೇಶವನ್ನು ತಲುಪಿಸಬೇಕು. ತುಮಾರೆ ಬೇಟೆ ನೆ ಗೋಲಿಯಾ ಸೀನೆ ಪರ್ ಹಿ ಖಾಯಿ ಹೇ ಪೀಠ್ ಪರ್ ನಹಿ. ನಿಮ್ಮ ಮಗನು ಸಿಡಿಮದ್ದುಗಳನ್ನು ಎದೆಯ ಮೇಲೆ ತಿಂದಿದ್ದಾನೆ ಹೊರತು ಬೆನ್ನಿನ ಮೇಲಲ್ಲ ಎಂದು ತಿಳಿಸಿ ಎಂದು ಹೇಳುವನು. ಜಾನ್ತೆ ಹೇ ಯೇ ಬಹದ್ದೂರ್ ಕೌಂತೆ. ನಿಮಗೆ ಗೊತ್ತಿದೆಯಾ ಈ ಒಬ್ಬ ವೀರಯೋಧನು ಯಾರಾಗಿದ್ದನು? ಯೇ ಭಾರತೀಯ ಸೇನಾಕ್ಕೆ ಅಫ್ಸರ್ ಮೇಜರ್ ಆಶಾರಾಮ್ ತ್ಯಾಗಿ ಥೇ. ಇವನು ಬೇರೆ ಯಾರೂ ಅಲ್ಲ, ನಮ್ಮ ಭಾರತೀಯ ಸೈನಿಕರ ಆಫೀಸರ್ ಆಗಿದ್ದಂತಹ ಒಬ್ಬ ಮೇಜರ್ ಆಶಾರಾಮ್ ತ್ಯಾಗಿಯಾಗಿದ್ದರು. ಮತ್ತು जिन्होंने माँ के वचनों का पालन करते हुए अपनी मातृभूमि की रक्षा के लिए ಪ್ರಾಣೋಂ ಕಿ ಬಾಜಿ ಲಗಾದಿ. ಮತ್ತು ಆ ವ್ಯಕ್ತಿಯು ತಾಯಿಯ ಮಾತುಗಳನ್ನು ಪಾಲಿಸುತ್ತಾ ಮತ್ತು ಮಾತೃಭೂಮಿಯ ರಕ್ಷಣೆಯನ್ನು ಮಾಡುತ್ತಾ ಅವನ ಪ್ರಾಣವನ್ನೇ ದೇಶಕ್ಕಾಗಿ ಅರ್ಪಿಸಿದ್ದಾನಲ್ಲ, ಅವನೇ ಆಶಾರಾಮ್ ತ್ಯಾಗಿಯಾಗಿದ್ದನು. दीपक बुझ गया पर उसकी अमर ज्योति युगों तक देशभक्तों को राह दिखाती रहेगी. ಮತ್ತು ಆಶಾರಾಮ್ ತ್ಯಾಗಿ ಎಂಬ ದೀಪವು ಹಾರಿ ಹೋಯಿತು, ಆದರೆ ಅವನು ಬೆಳಗಿಸಿ ಹೋಗಿದ್ದಂತಹ ಅಮರ ಜ್ಯೋತಿಯು ಯುಗಗಳ ತನಕ ದೇಶಭಕ್ತರಿಗೆ ಒಂದು ದಾರಿಯನ್ನು ತೋರಿಸುತ್ತಾ ಇರುವುದು. ಇದೇ ರೀತಿಯಾಗಿ ಅನೇಕ ರೀತಿಯಾದ ಸೈನಿಕರು ನಮ್ಮ ದೇಶಕ್ಕಾಗಿ ಅವರದೇ ಆದ ಪ್ರಾಣವನ್ನು ತ್ಯಾಗವನ್ನು ಮಾಡಿದ್ದಾರೆ. ಅಂತಹವರಲ್ಲಿ ಈ ಒಬ್ಬ ಆಶಾರಾಮ್ ತ್ಯಾಗಿಯೂ ಸಹ ಒಬ್ಬರಾಗಿದ್ದರು. ನಮಸ್ಕಾರ ಮಕ್ಕಳೇ.